ಝೀರೋ ಬ್ಯಾಲೆನ್ಸ್ ಇದು ಹೇಗೆ ಸಾಧ್ಯ? ಏನಾಯ್ತು? ಯಾಕೆಷ್ಟು ಗಾಬರಿಲಿದ್ಯಾ? ನಾನು ಸ್ವಲ್ಪ ಹಣನ ಇನ್ವೆಸ್ಟ್ ಮಾಡಿದ್ದೆ, ಸಡನ್ ಆಗಿ ಮಾಯ ಆಗ್ಬಿಟ್ಟಿದೆ. ಎಲ್ಲಿ ಇನ್ವೆಸ್ಟ್ ಮಾಡಿದ್ದೆ? ಯಾವಾಗ? ಎಷ್ಟು ದುಡ್ಡು? ಅಷ್ಟೊಂದು ಕ್ವಶನ್ ಕೇಳ್ಬೇಡ, ಮೊದ್ಲೇ ಗಾಬರಿ ಆಗಿದ್ದೀನಿ. ಏನಾಯ್ತು ಹೇಳು, ನಾನೇನಾದ್ರೂ ಹೆಲ್ಪ್ ಮಾಡ್ಬೋದಾ ನೋಡೋಣ. ಇದೊಂದು ಆಪ್, ಇದರಿಂದ ಟ್ರೇಡಿಂಗ್ ಮಾಡ್ತಿದ್ದೆ. ಮೊದ್ಲು ಇದರಿಂದ ತುಂಬಾನೇ ಲಾಭ ಬಂತು, ಆದ್ರೆ ಈಗ ಎಲ್ಲಿ ತೋರಿಸಿ, ಯಾವ್ದು ನೋಡೋಣ. ಇದೆ ನೋಡು. ಈ ಆಪ್? ಹೌದು, ಆಫೀಸಲ್ಲಿ ತುಂಬಾ ಜನ ಇದನ್ನ ಯೂಸ್ ಮಾಡ್ತಾರೆ. ಒಳ್ಳೆ ಪಾಪ್ಯುಲರ್ ಕಂಪನಿ ಇದು. ಹಾ, ಕಂಪನಿ ಏನೋ ಪಾಪ್ಯುಲರ್, ಆದ್ರೆ ಈ ಆಪ್ ನಕಲಿ. ಅಂದ್ರೆ ಇದು ನೋಡೋದಿಕ್ಕೆ ರಿಯಲ್ ಆಪ್ ತರನೇ ಕಾಣುತ್ತೆ, ಆದ್ರೆ ಇದು ನಿಜವಾದ್ದಲ್ಲ. ಈ ತರ ತುಂಬಾ ನಕಲಿ ಟ್ರೇಡ್ ಆಪ್ಸ್ಗಳಿದೆ. ಇವರ ಉದ್ದೇಶ ಜನರ ಪರ್ಸನಲ್ ಇನ್ಫಾರ್ಮೇಶನ್ ಮತ್ತು ಹಣನ ಕದಿಯೋದಾಗಿರುತ್ತೆ. ನಿನಗೆ ಹೇಗೆ ಗೊತ್ತು ಈ ಆಪ್ ನಕಲಿ ಅಂತ? ಇಲ್ ನೋಡು, ಈ ಆಪ್ ಅಲ್ಲಿ ವೆರಿಫೈಡ್ ಚಿಹ್ನೆ ಇಲ್ಲ. ವೆರಿಫೈಡ್? ಸೆಬಿ ಅವರು ಗೂಗಲ್ನ ಜೊತೆ ಸೇರಿ ಒಂದ್ ಹೊಸ ಹೆಜ್ಜೆನಿಟ್ಟಿದ್ದಾರೆ. ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಪ್ರತಿಯೊಂದು ನಿಜವಾದ ಟ್ರೇಡಿಂಗ್ ಆಪ್ ಕೆಳಗಡೆ ವೆರಿಫೈಡ್ ಚಿಹ್ನೆನ ಕೊಡಲಾಗಿದೆ. ಇದು ನನಗೆ ಗೊತ್ತೇ ಇರಲಿಲ್ಲ. ಇನ್ನೊಂದ್ ವಿಷಯ ಏನಂದ್ರೆ, ಹೇಗೆ ಕ್ರೆಡಿಟ್ ಕಾರ್ಡ್ನ ಸುರಕ್ಷತೆಗೆ ಸಿವಿವಿ ಇರುತ್ತೋ ಹಾಗೇನೆ ಇನ್ವೆಸ್ಟ್ ಮಾಡೋ ಮುಂಚೆ ಸಿವಿವಿ ಚೆಕ್ ಮಾಡಬೇಕು. ಇನ್ವೆಸ್ಟ್ ಅಲ್ಲಿ ಸಿವಿವಿನ? ಹೌದು, ಸಿವಿವಿ. ಸಿ ಅಂದ್ರೆ ಚೆಕ್, ಸೆಬಿ ಸಾರಥಿ ಆಪ್ ನಲ್ಲಿ ಸೆಬಿ ಚೆಕ್ ಅಲ್ಲಿ ವೆರಿಫೈ ಮಾಡಬೇಕು. ವಿ ಅಂದ್ರೆ ವ್ಯಾಲಿಡೇಟ್, ಯುಪಿಐ ಐಡಿಯಲ್ಲಿ @ವ್ಯಾಲಿಡ್ ಗುರುತು ಸರಿಯಾಗಿದ್ಯಾ ಚೆಕ್ ಮಾಡಬೇಕು. ಮತ್ತೆ ಇನ್ನೊಂದು ವಿ ಅಂದ್ರೆ ವೆರಿಫೈ. ಟ್ರೇಡಿಂಗ್ ಆಪ್ ನ ಡೌನ್ಲೋಡ್ ಮಾಡೋ ಮುಂಚೆ ವೆರಿಫೈ ಚಿಹ್ನೆನ ಖಂಡಿತವಾಗೂ ಚೆಕ್ ಮಾಡಬೇಕು. ಇಂತಹ ನಕಲಿ ಆಪ್ಸ್ ಸರಿಯಾದ ಇನ್ವೆಸ್ಟರ್ಗಳಿಗೂ ನಷ್ಟ ಉಂಟು ಮಾಡುತ್ತವೆ. ಹಾಗಾಗಿ ಯಾವಾಗ್ಲೂ ಎಚ್ಚರವಾಗಿರಬೇಕು. ಬುದ್ಧಿವಂತರಾಗಿ ಸರಿಯಾದ ಇನ್ವೆಸ್ಟ್ ಮಾಡಿ.